ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಅಬವ್ 1 ಇನ್ ಫೆಬ್ರವರಿ 2026. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಅಂದರೆ ಎಷ್ಟು ಸ್ಟಾಕ್ಸ್ ಮೇಲೋಗಿದೆ ಕಂಪೇರ್ ಟು ಎಷ್ಟು ಸ್ಟಾಕ್ಸ್ ಕೆಳಗೋಗಿದೆ, ಆ ರೇಷಿಯೋ 1ಕ್ಕಿಂತ ಜಾಸ್ತಿ ಇದೆ ಫೆಬ್ರವರಿ 2026ಅಲ್ಲಿ. ಇದರ ಮುಂಚೆ 3 ತಿಂಗಳು ಫೆಬ್ರವರಿ 2026 ಮುಂಚೆ 3 ತಿಂಗಳು ಬಿಲೋ 1 ಇತ್ತು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ. ನವಂಬರಲ್ಲಿ 0.89 ಇತ್ತು, ಡಿಸೆಂಬರ್ 2025ಅಲ್ಲಿ 0.97, ಜಾನ್ವರಿ 2026ಅಲ್ಲಿ 0.85 ಇತ್ತು ಹಾಗೂ ಫೆಬ್ರವರಿಯಲ್ಲಿ 1.03 ಇದೆ. ನ್ಯೂಸ್ ನಂಬರ್ 2, ನ್ಯೂ ರೂಲ್ಸ್ ಫಾರ್ ಏರ್ಲೈನ್ ಬುಕ್ಕಿಂಗ್. ಗೌರ್ಮೆಂಟ್ ಅವರು ಕೆಲವು ಹೊಸ ರೂಲ್ಸ್ ಮಾಡಿದ್ದಾರೆ ಏರ್ಲೈನ್ ಟಿಕೆಟ್ ಬುಕ್ಕಿಂಗ್ ರಿಲೇಟೆಡು. ಈ ನ್ಯೂ ರೂಲ್ಸ್ ಏನು ಹೇಳುತ್ತೆ ಅಂದರೆ, ಯಾರಾದರೂ ಪ್ಯಾಸೆಂಜರ್ಸು ಟಿಕೆಟ್ ಬುಕ್ ಮಾಡಿದರೆ ಏರೋಪ್ಲೇನ್ದು, ಆವಾಗ ಈ ಏರ್ಲೈನ್ ವೆಬ್ಸೈಟಿಂದ ಬುಕ್ ಮಾಡಿದರೆ ವಿದಿನ್ 48 hours ಅವರಿಗೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರ್ತದೆ, ಅಥವಾ ಏನಾದರೂ ಚೇಂಜಸ್ ಮಾಡಬೇಕಂದ್ರೆ ಮಾಡ್ಬೋದು ವಿತೌಟ್ ಪೇಯಿಂಗ್ ಎನಿ ಎಕ್ಸ್ಟ್ರಾ ಫೀಸು. ಹಾಗೂ ಆ ಫ್ಲೈಟು 7 days ಆದಮೇಲೆ ಇರಬೇಕು. ಅಂದರೆ ಇವತ್ತು ಬುಕ್ಕಿಂಗ್ ಮಾಡಿ ನಾಳೆಗೆ ಫ್ಲೈಟ್ ಅಂದರೆ ಆವಾಗ ಈ ಚೇಂಜಸ್ ಮಾಡ್ಲಿಕ್ಕೆ ಬಿಡೋದಿಲ್ಲ. ಇನ್ನೂ 7 days ಇದೆ ಅಂದರೆ ಈ ಥರ ಚೇಂಜಸ್ ಮಾಡ್ಬೋದು. ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಇದ್ದರೆ 15 days ಟೈಮ್ ಇರಬೇಕು ನೀವು ಚೇಂಜಸ್ ಮಾಡೋ ಮುಂಚೆ. ಹಾಗೂ ಏರ್ಲೈನ್ಸು ಈ ರೀಫಂಡ್ ಕೊಡೋದಕ್ಕೆ ತುಂಬ ಲೇಟ್ ಮಾಡ್ತಿದ್ರು. ಈಗ ರೂಲ್ ಹಾಕಿದರೆ ನೀವು ಏನಾದರೂ ಟಿಕೆಟ್ ಬುಕ್ ಮಾಡಿದರೆ ಕ್ರೆಡಿಟ್ ಕಾರ್ಡ್ ಮುಖಾಂತರ 7 working daysಲ್ಲಿ ರಿಫಂಡ್ ಆಗಬೇಕು. ಹಾಗೂ ಏನಾದರೂ ನೀವು ಟಿಕೆಟ್ಸು ಟ್ರಾವೆಲ್ ಏಜೆನ್ಸ್ ಮುಖಾಂತರ ಪರ್ಚೇಸ್ ಮಾಡಿದರೆ ಅಥವಾ ಆನ್ಲೈನ್ ಪೋರ್ಟಲ್ಸ್ ಮುಖಾಂತರ ಪರ್ಚೇಸ್ ಮಾಡಿದರೆ 14 working day ರೀಫಂಡ್ ತಲುಪಬೇಕು. ಈ ನ್ಯೂ ರೆಗ್ಯುಲೇಷನ್ಸ್ ಎಲ್ಲ ನಿನ್ನೆ ಮಾರ್ಚ್ 26 ಲಾಗು ಆಗುತ್ತೆ. ನ್ಯೂಸ್ ನಂಬರ್ 3, ಓನ್ಲಿ 32% IPOs ಪಾಸಿಟಿವ್ ಸಿನ್ಸ್ 2024. 198 IPOs ಬಂದಿದೆ ಇಂಡಿಯಾದಲ್ಲಿ ಸಿನ್ಸ್ 2024. ಅದರಲ್ಲಿ 64 ಮಾತ್ರ ಪಾಸಿಟಿವ್ ಇದೆ ಹಾಗೂ ಅದರಲ್ಲಿ 35 ಮಾತ್ರ ಒಳ್ಳೆ ಪಾಸಿಟಿವ್ ರಿಟರ್ನ್ಸ್ ಕೊಟ್ಟಿದೆ. ಬಾಕಿದೆಲ್ಲನೂ ನೆಗೆಟಿವ್ ಆಗಿದೆ ಹಾಗೂ ಇನ್ವೆಸ್ಟರ್ಸಿಗೆ ಲಾಸ್ ಕೊಟ್ಟಿದೆ. ಸೊ ನೀವು ನೋಡ್ಬೋದು ಎಷ್ಟು ಲೆವೆಲಲ್ಲಿ IPOs ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜೋಶಲ್ಲಿರುತ್ತೆ, ಮತ್ತು ಅದರ ರಿಯಲ್ ಫಂಡಮೆಂಟಲ್ಸ್ ನೋಡುವಾಗ ಇನ್ವೆಸ್ಟರ್ಸಿಗೆ ಗೊತ್ತಾಗುತ್ತೆ ಇದು ಅಷ್ಟು ಒಳ್ಳೆ ಕಂಪ್ನಿ ಅಲ್ಲ ಅಂತ. ನ್ಯೂಸ್ ನಂಬರ್ 4, ಮ್ಯೂಚುವಲ್ ಫಂಡ್ಸ್ ರೆಕಾರ್ಡೆಡ್ ಫಸ್ಟ್ ನೆಟ್ ಮಂತ್ಲಿ ಔಟ್ಫ್ಲೋ ಸಿನ್ಸ್ ಏಪ್ರಿಲ್ 2023. ಮ್ಯೂಚುವಲ್ ಫಂಡ್ಸಿಗೆ ಫಸ್ಟ್ ನೆಟ್ ಮಂತ್ಲಿ ಔಟ್ಫ್ಲೋ ಆಗಿದೆ, ಯಾಕಂದರೆ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ. ಸಿನ್ಸ್ 2025ನೇ ಮ್ಯೂಚುವಲ್ ಫಂಡ್ಸು 5.5 lakh crores ಇನ್ವೆಸ್ಟ್ ಮಾಡಿದ್ದಾರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಲ್ಲಿ. ಎಕ್ಸ್ಪರ್ಟ್ಸ್ ಪ್ರಕಾರ ಈ ಸೆಲ್ಲಿಂಗು ಪ್ರಾಫಿಟ್ ಬುಕ್ಕಿಂಗ್ ಕಾರಣದಿಂದ ಆಗಿದೆ, ನಾಟ್ ಬಿಕಾಸ್ ಆಫ್ ದಿ ಲ್ಯಾಕ್ ಆಫ್ ಫೇತ್ ಇನ್ ಲಾಂಗ್ ಟರ್ಮ್ ಗ್ರೋತ್ ಸ್ಟೋರಿ. ಸೊ ಲಾಂಗ್ ಟರ್ಮಲ್ಲಿ ಇನ್ನೂ ಕಾನ್ಫಿಡೆಂಟ್ ಆಗಿದ್ದಾರೆ. ಅದರ ಟೆಂಪ್ರರಿಯಲ್ಲಿ ಮ್ಯೂಚುವಲ್ ಫಂಡ್ಸ್ ಕೆಲವು ಸ್ಟಾಕ್ಸನ್ನು ಫೆಬ್ರವರಿಯಲ್ಲಿ ಸೇಲ್ ಮಾಡಿದ್ದಾರೆ. FIS ಈ ತಿಂಗಳು ನೆಟ್ ಬಯರ್ಸ್ ಆಗಿದ್ದರು. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಗೌರ್ಮೆಂಟ್ ಡೇಟಾ ಪ್ರಕಾರ ಇಂಡಿಯಾದ GDP 7.6% ಗ್ರೋ ಆಗುತ್ತೆ ಫಾರ್ ಫೈನಾನ್ಷಿಯಲ್ ಇಯರ್ 2025-26. ಇದು ಕಂಪೇರ್ ಟು 7.1% ವಿಚ್ ವಾಸ್ ಪ್ರೊಜೆಕ್ಟೆಡ್ ಅರ್ಲಿಯರ್. ಸೊ ಈ ಡೇಟಾ ಏನು ತೋರಿಸ್ತದೆ ಅಂದರೆ ಇಂಡಿಯನ್ ಎಕಾನಮಿ ಚೆನ್ನಾಗೇ ಮಾಡ್ತಾ ಇದೆ. 17 months ಆಗಿದೆ ಸೈಡ್ ವೇಸ್ ಮೂವ್ಮೆಂಟು ಸ್ಟಾರ್ಟ್ ಆಗಿ ಇಂಡಿಯನ್ ಮಾರ್ಕೆಟ್ಸ್ದು. ಸೆಪ್ಟೆಂಬರ್ 2024ಅಲ್ಲಿ ಒಂದು ಹೈಗೆ ಬಂದಿತ್ತು, ಮತ್ತು ರೀಸೆಂಟಾಗಿ ಆ 26,000 ಮಾರ್ಕ್ ಟಚ್ ಆಯಿತು. ಆದರೆ ಮೊಮೆಂಟಮ್ ಇಲ್ಲ ಮಾರ್ಕೆಟಲ್ಲಿ. ಹಾಗೂ ಇಂಡಿವಿಜುವಲ್ ಸ್ಟಾಕ್ಸ್ ಎಲ್ಲ ಕೆಲವುದು 20-50% ಡೌನ್ ಇದೆ ಕಂಪೇರ್ ಟು ದ ಹೈಸ್ ಟಚ್ ಇನ್ 2024. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 318 ಪಾಯಿಂಟ್ ಡೌನು 25,179 ಕ್ಲೋಸ್ ಆಯಿತು. ಸೆನ್ಸೆಕ್ಸ್ 961 ಪಾಯಿಂಟ್ಸ್ ಅಪ್ಪು 81,287 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು HCL ಟೆಕ್ 1.14% ಅಪ್ಪು, ಟ್ರೆಂಡ್ 1.13% ಅಪ್ಪು, ಇನ್ಫೋಸಿಸ್ 0.85% ಅಪ್ಪು. ಟಾಪ್ ಲೂಸರ್ಸು ಸನ್ ಫಾರ್ಮಾ 2.73% ಡೌನು, ಭಾರತಿ ಏರ್ಟೆಲ್ 2.61% ಡೌನು, HDFC ಲೈಫ್ 2.55% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಸಿಮೆನ್ಸ್ 2.45% ಅಪ್ಪು, IOC 0.54% ಅಪ್ಪು, IRFC 0.31% ಅಪ್ಪು. ಟಾಪ್ ಲೂಸರ್ಸು ವೇದಾಂತ 2.58% ಡೌನು, ಶ್ರೀ ಸಿಮೆಂಟ್ಸ್ 2.51% ಡೌನು, LIC 2.46% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 975 ಸ್ಟಾಕ್ಸು, ಕಮ್ಮಿ ಆಗಿದ್ದು 1921 ಸ್ಟಾಕ್ಸು. ಸೊ 34% ಅಪ್ಪು, 66% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 3,466 ಕೋಟಿ ನೆಟ್ ಸೇಲ್ಸ್ ನಿನ್ನೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 5,032 crores ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 16,157 per gram, silver 285 rupees per gram. Point number 7,
ಟುಡೇಸ್ ರುಪಿ ವ್ಯಾಲ್ಯೂ. ಒಂದು US ಡಾಲರ್ 90.97 ರುಪೀಸ್, ಒಂದು ಯೂರೋ 107.31 ರುಪೀಸ್. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52 ವೀಕ್ ಹೈ. ONGC 52 ವೀಕ್ ಹೈ 283, ಕ್ಲೋಸಿಂಗು 280. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52 ವೀಕ್ ಲೋ. ACC 52 ವೀಕ್ ಲೋ 1585, ಕ್ಲೋಸಿಂಗ್ 1592. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.46% ಡೌನು, ಜಪಾನ್ 0.29% ಅಪ್, ಜರ್ಮನಿ 0.28% ಅಪ್, ಫ್ರಾನ್ಸ್ 0.09% ಡೌನು, UK 0.42% ಅಪ್ ಹಾಗೂ ನ್ಯಾಸ್ಡ್ಯಾಕು ನಿನ್ನೆ 1.21% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸಿಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.